ನಮಸ್ಕಾರ ಎಲ್ಲರಿಗೂ. ಲೇಖನ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಹೋಗ್ತಾ ಇರ್ಬೋದು ನನ್ನ ಹೇರ್ ಎಷ್ಟು ವೇವಿ ಆಗಿದೆ ಅಂತ. ಅದಕ್ಕೋಸ್ಕರ ನಾನು ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊಳೋಕ್ಕೆ ನನಗೆ ತುಂಬಾ ಇಷ್ಟ. ನಾನು ಹೇರ್ ಸ್ಟ್ರೈಟ್ನಿಂಗ್ ಮುಗಿಸ್ಕೊಂಡು ಒಂದೇ ಸರಿ ನಾನು ಹೊರಡೋಕ್ಕೆ ರೆಡಿ ಆದಾಗೇ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ. ನೋಡ್ತಾ ಇರ್ಬೋದು, ಇದೇ ನನ್ನ ಫೈನಲ್ ಲುಕ್. ಇವಾಗ ಬೇಗ ಬೇಗ ಬಟ್ಟೆ ಪ್ಯಾಕ್ ಮಾಡ್ಕೊತೀನಿ, ಮೇಲೆ ತಿಬ್ಬ ಹಚ್ಬಿಡ್ತೀನಿ ಒಂದು ಸತಿ. ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊಂಡ್ಮೇಲೆ ಈ ಥರ ಕಾಣಿಸ್ತಿದೆ. ಸೊ ಪೋನಿ ಹಾಕ್ಕೊಂಡ್ರೆ ಈ ಥರ ಕಾಣಿಸುತ್ತೆ. ಪ್ಯಾಕ್ ಮಾಡ್ಕೊತೀನಿ. ಅಷ್ಟು ಒಳಗಡೆ ನಾನು ಫೋನ್ ಚಾರ್ಜು ಇಲ್ಲ, ಚಾರ್ಜ್ ಕೂಡ ಅಲ್ಲೇ ಜಾಯಿನ್ ಮಾಡ್ತೀನಿ. ಓಕೆ ಫೈನ್, ಎತ್ಕೊಂತೀನಿ. ನೋಡ್ತಾ ಇರ್ಬೋದು ಯಾವ ರೇಂಜಿಗೆ ಚಾರ್ಜಿಗೆ ಮೊಬೈಲ್ನ ಸೇರಿಸ್ಬಿಟ್ಟು ಹತ್ರ ಇರೋದು ಇದೇ ಥರ. ಸೊ ನಾವು ಮಾಡೋದೇ ಇದೇ ಥರ, ಹಂಗಂತ ನಾವು ಸ್ಪೆಷಲಾಗಿ ಏನು ಮಾಡೋಕ್ಕೋಗಲ್ಲ. ಇರೋದ್ರಲ್ಲೇ ಅಡ್ಜಸ್ಟ್ ಆಗೋದನ್ನ ಕಲಿಬೇಕು. ಆಚೆ ತುಂಬ ಅಂದರೆ ತುಂಬಾ ಬಿಸಿಲಿದೆ. ವಿತೌಟ್ ಜಾಕೆಟ್ ನೀವು ಹೋಗೋಕ್ಕಾಗದೇ ಇಲ್ಲ, ಅಷ್ಟು ಕಣ್ಣಿಗೆ ಹೊಡಿತಿದೆ ಬಿಸಿಲು. ಅದಕ್ಕೆ ನಾನು ಹಿಂದಿನ ವೀಡಿಯೋದಲ್ಲಿ ನಿಮ್ಗೆ ಹೇಳಿದೆ ಚೆನ್ನಾಗಿ ನೀರು ಕುಡೀರಿ ಅಂತ. ಸೊ ಪ್ಲೀಸ್ ನೀವು ಚೆನ್ನಾಗಿ ನೀರು ಕುಡಿದು ಬಾಡಿನ ಹೈಡ್ರೇಟಾಗಿ ಮಾಡ್ಕೊಂಡಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಅಡ್ಜಸ್ಟ್ಮೆಂಟ್ ಅನ್ನೋದು ತುಂಬಾ ಮುಖ್ಯ ಫ್ರೆಂಡ್ಸ್. ಫಸ್ಟು ನೀವು ಅಡ್ಜಸ್ಟ್ ಆಗಿದ್ದೀರಾ ಅಂತಂದರೆ ನೀವು ಎಂಥ ಕಡೆ ಬಿಟ್ಟರು ನೀವು ಸರ್ವೈವ್ ಆಗ್ಬೋದು. ಎಕ್ಸಾಂಪಲ್ ನಾನು ಎಂಥ ಪಿ ಜಿಲಿ ಹೆಂಗಿದೆ ಅಂದರೆ, ಒಂದು ರೂಮ್ ಇದೆ, ಅದರಲ್ಲಿ ಇಬ್ಬರು ಇದ್ದೀವಿ. ಸೊ ಇಬ್ಬರದು ಮೆಂಟಾಲಿಟಿ ಚೇಂಜ್ ಆದ್ರೂ ಪಾಪ ಅವ್ರು ಅವ್ರ ಪಾಡಿಗಿರ್ತಾರೆ, ನಾನು ನನ್ನ ಪಾಡಿಗಿರ್ತೀನಿ. ಇದುವರೆಗೂ ನಾನು ಅವ್ರ ಹತ್ರ ಮಾತೇ ಆಡಿಲ್ಲ. ಆ ಥರ ಸಿಚುವೇಶನ್ಸ್ನ ಫೇಸ್ ಮಾಡಬೇಕಾಗುತ್ತೆ. ಅದಕ್ಕೆ ಎಲ್ಲದನ್ನು ಅಡ್ಜಸ್ಟ್ ಮಾಡೋದನ್ನ ಕಲ್ತ್ಕೊಳ್ಳಿ. ಲೈಫ್ ತುಂಬಾ ಚೆನ್ನಾಗಿರುತ್ತೆ. ನಾನು ಕೀ ಎಲ್ಲ ಮಿಸ್ ಆಗ್ಬಿಟ್ಟಿದೆ ಫ್ರೆಂಡ್ಸ್, ಎಲ್ಲಿ ಬಿಟ್ಟಿದ್ದೀನಿ ಅಂತ ಗೊತ್ತಾಗ್ತಿಲ್ಲ. ಪುಟಾಣಿ ಕೀ ಬ್ಯಾಗಲ್ಲಿ ಹಾಕ್ಕೊಂಡು ಹುಡುಕ್ತಾ ಇದ್ದೀನಿ ಎಲ್ಲೋಯ್ತು ಅಂತ. ಸೊ ಇದಕ್ಕೊಂದು ಕೀ ಬಂಚ್ ಹಾಕ್ಕೊತೀನಿ. ಫೈನಲ್ಲಿ ಕೀ ಹಾಕಿದೆ. ಸೊ ನನ್ನ ಕೀ ಎಷ್ಟು ಕ್ಯೂಟಾಗಿದೆ ಅಂದರೆ, ಇದು ಗಿಫ್ಟ್ ಬಂದಿರೋದು. ಇದೇ ನನ್ನ ಔಟ್ಫಿಟ್. ಸೊ ಫೈನಲಿ ಬ್ಯಾಗ್ ಎತ್ಕೊಂಡು ಹೊರಡೋಣ ಊರ ಕಡೆಗೆ. ಅಪ್ಪ ದೇವ್ರೆ, ಇಲ್ಲಿಂದ ಈ ಗುಡ್ಡ ಹತ್ಕೊಂಡು ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಈಗ ನಾನು ಇಲ್ಲಿಂದ ಆ ಕಡೆ ತನಕ ಹೋಗಬೇಕು. ನಿಲ್ತಾನೆ ಇಲ್ವಲ್ಲ. ಸೊ ಕಡಿಮೆ ಆದಮೇಲೆ ಜಂಪ್ ಆಗಿಬಿಡ್ತೀನಿ. ಸೊ ಅವಾಗ ನಾನು ವಿಡಿಯೋ ಮಾಡಲ್ಲ. ಎಷ್ಟು ಟ್ರಾಫಿಕ್ ಇದೆ ಫ್ರೆಂಡ್ಸ್. ಆ್ಯಕ್ಚುಲಿ ತುಂಬ ಹುಷಾರಾಗಿ ರೋಡ್ದನ್ನು ದಾಟ್ಕೊಳ್ಳಿ. ಈ ಥರ ನಂತರ ವಿಡಿಯೋ ಮಾಡ್ಕೊಂಡು ರೋಡ್ ದಾಟಕ್ಕೆ ಹೋಗ್ಬೇಡಿ. ಬಟ್ ನಾನು ಕಾನ್ಷಿಯಸ್ ಆಗಿದ್ದೀನಿ. ವಿಡಿಯೋ ಸೈಡಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ, ಪಾಸ್ ಮಾಡಿ ಆ ಕಡೆ ಹೋಗ್ತಾ ಇದ್ದೀನಿ. ಸೊ ಈ ಥರ ಮಾಡಿ, ಇಲ್ಲಾಂದರೆ ಮಾಡೋಕ್ಕೆ ಹೋಗಬೇಡಿ. ತುಂಬ ಡೇಂಜರ್ ಇದೆ. ಅದಕ್ಕೋಸ್ಕರನೇ ಕೇರ್ಫುಲ್ ಆಗಿರಿ. ಬೆಂಗಳೂರಿನಲ್ಲಿ ಮೈ ತುಂಬ ಕಣ್ಣಾಗಿದ್ರು ತುಂಬ ಕಷ್ಟ ನಾವು ಇರೋದು. ಓಕೆ, ನೋಡಿ ಹೆಂಗೆ ಹೋಗ್ತಿದೆ ಬಸ್ಸು. ನಾನಿನ್ನೂ ಅಷ್ಟು ದೂರ ನಡ್ಕೊಂಡು ಹೋಗ್ತೀನಿ. ಏನು ಮಾಡೋದು, ಹೋಗಲೇಬೇಕು. ಸೊ ನಮ್ಮ ಬಸ್ ಬಂತು. ನಡ್ಕೊಂಡಾಯ್ತು. ಹೋಗ್ತಾ ಇದೆ ಬೆಂಗಳೂರಲ್ಲಿ. ನನ್ನ ಮುಖನೇ ಸಪ್ಪೆ ಆಗೋಯ್ತು ಈ ಬಿಸಿಲಲ್ಲಿ. ನನ್ನ ಮುಖ ಬಾಡೋದಂಗೆ ಆಗೋಯ್ತು. ಎಷ್ಟು ತಲೆ ನೋಡ್ತಿದೆ, ಎಷ್ಟು ಬಿಸಿಲು ಆಗ್ತಿದೆ ಅಂದರೆ ಅಷ್ಟು ಸುಸ್ತು ಕೂಡ ತುಂಬಾ ಆಗ್ತಿದೆ. ಬಿಸಿಲಿಗೆ ಹೆಂಗೆ ಬಿಡೋಕ್ಕಾಗ್ತಾ ಇಲ್ಲ. ನಾನು ಕಂಟಿನ್ಯೂ ಮಾಡ್ತೀನಿ ಅಂದೆ. ಸೊ ಮನೆಗೆ ಬಂದು ಕಂಟಿನ್ಯೂ ಮಾಡಿದ್ದೀನಿ. ಸೊ ಇವಾಗ ತಾನೇ ನಾನು ರೀಚ್ ಆಗಿದ್ದೀನಿ. ಬೇಗ ಊಟ ಮಾಡಿಬಿಟ್ಟು ನಾಳೆ ಪ್ಲ್ಯಾನಿಗೆ ರೆಡಿ ಆಗೋಣ. ಸೊ ಗೆಟ್ ವಿ ಸೂನ್ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್, ಲೇಖನ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಇದೇ ಥರನೇ ಎಲ್ಲರ ಸಪೋರ್ಟ್ ಬೇಕು. ನಾಳೆ ಬಂದು ಅದೇ ಹೇಳ್ದಂಗೆ ಪ್ರೀ ವೆಡ್ಡಿಂಗ್ ಶೂಟ್ದು ನಾನು ಕಂಟೆಂಟ್ ಮಾಡ್ತಾ ಇರೋದು. ನೋಡೋಣ ನಾಳೆ ಇನ್ನೂ ಯಾವ್ಯಾವ ಥರ ಯೂನೀಕಾಗಿ ನಾವು ವೀಡಿಯೋಸ್ನ ಮಾಡ್ತೀವಿ ಅಂತ. ಸೊ ಆಲ್ರೆಡಿ ನಮ್ಮ ಹುಡುಗಿ ಬಂದಾಯಿತು. ಸೊ ನಾಳೆನೇ ತೋರಿಸ್ತೀನಿ, ಇವತ್ತೇನೋ ನಾನು ತೋರಿಸಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್. ಥ್ಯಾಂಕ್ಸ್ ಅ ಲಾಟ್.